ನಿಮಗೆ ಸಪೋಸ್ ಬೇಕರಿ ತಿಂಡಿಗಳು ಇಷ್ಟ ಅನ್ನೋದಾದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಬೇಕು. ಇದು ನಿಜಕ್ಕೂ ಕೂಡ ಬೇಕರಿನ ಅಥವಾ ತಿಪ್ಪೇಗುಂಡಿನ ಗೊತ್ತಾಗ್ತಾ ಇಲ್ಲ ಅಂತ ಪ್ರಶ್ನೆ ಕಾಡ್ತಾ ಇರೋದು. ಯಾಕಂದ್ರೆ ಅದು ಆ ರೀತಿ ಕಾಣಿಸ್ತಾ ಇದೆ. ಎಲ್ಲ ನೋಡಿದ್ರು ಕೂಡ ಈ ಬೇಕರಿ ತುಂಬಾ ಗಲೀಜು, ಹುಳು, ಇಲಿ. ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಡ್ಯದಲ್ಲಿ ಗಬ್ಬೆದ್ದು ನಾರ್ತಾ ಇದೆ ಈ ಬೇಕರಿ. ಇಂಥ ಬೇಕರಿಯಿಂದ ಒಂದು ಕೇಕ್ ತಗೊಂಡ್ಬಂದಿದ್ದಾರೆ. ಕೇಕ್ ತಂದು ತಿಂದಿದ್ದಾರೆ. 1.5 ವರ್ಷದ ಮಗು ಈಗ ಅಸ್ವಸ್ಥವಾಗಿದೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದೆ. ಫುಡ್ ಪಾಯ್ಸನ್ ಆಗಿದೆ ಆ ಮಗುಗೆ. ಹಿಂದೆ ಮುಂದೆ ನೋಡಿದೆ ಬೇಕರಿಯಲ್ಲಿ ಹೊರಗಡೆ ಗ್ಲಾಸ್ ಒಳಗಡೆ ಇಟ್ಟಂತ ಕಲರ್ಫುಲ್ ತಿಂಡಿಗಳನ್ನ ತಂದು ತಿನ್ನೋ ಮುನ್ನ ಈ ಸ್ಟೋರಿಯನ್ನ ನೋಡಿ. ಯಾಕಂದ್ರೆ 1.5 ವರ್ಷದ ಮಗು ಪಾಪ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದೆ. ಫುಡ್ ಪಾಯ್ಸನ್ ಆಗಿದೆ. ತಿಂದಿರೋದು ಪಾಪ ಕೇಕು. ಈಗ ವೈದ್ಯರು ಅಸ್ವಸ್ಥ ಆಗಿದೆ ಅಂತ ಹೇಳಿದ್ದಾರೆ. ಮಂಡ್ಯದ ಕಾವೇರಿ ಬೇಕರಿ, ಆ ಕಿಚನ್ ನೋಡಿ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಆ ಬೇಕರಿಯಿಂದ ತಂದಿರೋದು. ಹೊರಗಡೆ ಕಲರ್ ಕೇಕ್ಗಳು, ಒಳಗಡೆ ಗಬ್ಬೆದ್ದು ನಾರ್ತಾ ಇದೆ. ಎಷ್ಟು ಗಲೀಜಾಗಿದೆ. ಆ ಫುಡ್ ಕಲರಿಂಗ್ ಬಳಸ್ತಾರಲ್ಲ, ಅದು ಎಕ್ಸ್ಪೈರ್ ಆಗಿದ್ಯಾ ಇಲ್ವಾ ಗಮನಿಸೋದು ಇಲ್ಲ, ಅಷ್ಟು ಗಲೀಜಾಗಿದೆ. ಮಂಡ್ಯದ ಬೇಕರಿ ಇದು. ಮಂಡ್ಯದ ಬೇಕರಿನ ಆಗಿರ್ಬೇಕು ಅಂತ ಇಲ್ಲ, ಅನೇಕ ಬೇಕರಿಗಳ ಪರಿಸ್ಥಿತಿ ಇದು. ಹೊರಗಡೆ ಎಷ್ಟು ಚೆನ್ನಾಗಿದೆ ನೋಡಿ. ಆ ಬೇಕರಿಯಲ್ಲಿ ಹೊರಗಡೆಯಿಂದ ನೋಡಿದ್ರೆ ಏನಾದರೂ ತಗೊಳ್ಬೇಕು ಅಂತ ಸಾಮಾನ್ಯವಾಗಿ ಅನ್ಸುತ್ತೆ. ಅದೇ ರೀತಿ ಅನ್ಸಿದೆ ಆ ಮಗುವಿನ ಪೋಷಕರಿಗೂ ಕೂಡ. ಕೇಕ್ ತಗೊಂಡ್ಬಂದಿದ್ದಾರೆ. ಆ ಕೇಕ್ ಯಾವ ರೀತಿ ಆಗಿದೆ ಪರಿಸ್ಥಿತಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈಗ ಮಗು ಹುಷಾರಿಲ್ಲ, ಅಸ್ವಸ್ಥವಾಗಿದೆ. ಮಗು ಪೋಷಕರು ಬೇಕರಿ ಮಾಲೀಕನಿಗೆ ಫುಲ್ ಕ್ಲಾಸ್ ತಗೊಂಡು ಪೇಸ್ಟ್ರಿ ಕೇಕ್ಗಳು ಕಾವೇರಿ ಬೇಕರಿ ನಾಗಮಂಗಲದಲ್ಲಿ ನೋಡಿ. ನಾನು ನಿನ್ನೆ ರಾತ್ರಿ ತಗೊಂಡೋದೆ. ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದಾರಂತೆ. ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಈ ತರ ಎಲ್ಲನೂ ಮಿಕ್ಕಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದ್ದಾರೆ, ಇಲ್ಲ ನಾವು ಕ್ಲೋಸ್ ಮಾಡ್ಬಿಡ್ತಾ ಇದ್ದೀವಿ ಅಂತ. ಕ್ಲೋಸ್ ಮಾಡೋಕ್ಕೋಸ್ಕರ ಇದು ಫ್ರಿಜ್ಜಲ್ಲಿ ಇರೋ ಐಟಮ್ಗಳನ್ನೆಲ್ಲ ನಮಗೆ ಕೊಟ್ಟು ಈ ತರ ನನ್ನ ಮಗಳಿಗೆ ಹುಷಾರಿಲ್ಲ ಇವಾಗ ನೋಡಿ. ಇವರೇ ಮಹೇಂದ್ರ ಅಂದ್ಬಿಟ್ಟು ಓನರು. ಕಾವೇರಿ ಬೇಕರಿ ನಾಗಮಂಗಲದಲ್ಲಿ ಯಾವುದೇ ಬ್ರಾಂಚಸ್ ಸಿಗ್ಲಿ ಯಾವುದೇ ಇರ್ಲಿ ಕ್ಲೋಸ್ ಮಾಡ್ಬೇಕಷ್ಟೇ. ಕ್ಲೋಸ್ ಮಾಡ್ಬೇಕು ಅಷ್ಟೇ. ನೀವು ಫ್ರಿಜ್ ಅಲ್ಲಿ ಮಡಿಕೊಂಡಿದ್ಯಂದ್ರೆ 3 ದಿವಸಕ್ಕೆ ಫ್ರಿಜ್ ಅಲ್ಲಿ ಮಡಿಗಿದ್ಯಂದ್ರೆ ಎಂತ ನಿಮ್ ಮನುಷ್ಯ. ಕೋಲ್ಡ್ ಬೇಕು 2 ದಿವಸ ಇಡ್ಬೋದು, ಅಷ್ಟಲ್ಲೇ ಇಟ್ಟಿರೋದು. ಮೊನ್ನೆ ಮಾಡಲೇ ಇಲ್ಲ, ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಮನೆ ದಿವಸ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದೀವಿ ಬೇಕರಿಯ ಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಹೊರಗಡೆ ಬಹಳ ಕಲರ್ಫುಲ್ ಆಗಿರುವಂತಹ ಬೇಕರಿ, ಗ್ಲಾಸ್ ಒಳಗಡೆ ಇದ್ದಂತ ತಿಂಡಿಯನ್ನ ಯಾರಾದ್ರೂ ತಗೊಂಡು ತಿನ್ನಲೇಬೇಕು ಅನ್ನುವಂತ ರೀತಿಯಲ್ಲಿ ಅನ್ಸ್ಬಿಡುತ್ತೆ. ಆದ್ರೆ ಒಳಗಡೆ ಇರೋ ಪರಿಸ್ಥಿತಿ ನೋಡಿ. ಈ ರೀತಿಯಾಗಿ ಅನೇಕ ಬೇಕರಿಗಳಿದೆ. ಈಗ ಸದ್ಯಕ್ಕೆ ಮಗು ಹೇಗಿದೆ, ಅದ್ರ ಬಗ್ಗೆ ಏನೇನು ಡೀಟೇಲ್ಸ್ ಇದೆ, ಜೊತೆಗೆ ಬೇಕರಿ ಕ್ಲೋಸ್ ಮಾಡಬೇಕು ಅಂತ ಕೂಡ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಆನಂದ್? ಅಶ್ವಿನಿ, 1.5 ವರ್ಷದ ಮಗು ಕೇಕ್ ತಿಂದು ಅಸ್ವಸ್ಥಗೊಂಡಿದ್ದು, ಆ ಮಗುವಿನ ತಂದೆ ಬೇಕರಿಯ ಮಾಲೀಕರು ಹಾಗೂ ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಡೆದಿದೆ. ನಾಗಮಂಗಲದ ಕಾವೇರಿ ಬೇಕರಿಯಿಂದ ಏನು ಆನಂದ್ ಅನ್ನೋರು ಮನೆಗೆ ಕೇಕ್ ಅನ್ನ ತೆಗೆದುಕೊಂಡು ಹೋಗಿದ್ರು. ಆ ಕೇಕ್ ಅನ್ನ ತನ್ನ 1.5 ವರ್ಷದ ಮಗುವಿಗೂ ಕೂಡ ನೀಡಿದ್ರು. ಕೇಕ್ ತಿಂದ ಕೆಲವೇ ಹೊತ್ತಿನಲ್ಲಿ ಮಗು ಅಸ್ವಸ್ಥಗೊಂಡಿತ್ತು, ವಾಂತಿ ಶುರುವಾಗಿತ್ತು. ಆತಂಕಗೊಂಡಂತ ಮನೆಯವರು ಅಂದ್ರೆ ಆ ತಂದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ತಂದೆಗೆ ಮಗುವಿನ ಆರೋಗ್ಯದ ಸ್ಥಿತಿ ತಿಳಿಸಿದಂತ ವೈದ್ಯರು ಫುಡ್ ಪಾಯ್ಸನ್ ಇಂದ ಈ ರೀತಿ ಆಗಿದೆ ಅಂತ ತಿಳಿಸಿದ್ರು. ತಕ್ಷಣವೇ ಏನು ಮಗುವಿನ ತಂದೆ ಬೇಕರಿ ಹತ್ರ ಬಂದು ಬೇಕರಿಯ ಸಿಬ್ಬಂದಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ರು. ಅದೇ ಸಂದರ್ಭದಲ್ಲಿ ತಿನಿಸುಗಳನ್ನ ತಯಾರಿಸುವಂತ ಕೊಠಡಿ ಕಿಚನ್ಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಸಂಪೂರ್ಣ ಕಿಚನ್ ಗಬ್ಬೆದ್ದು ನಾರ್ತಾ ಇತ್ತು. ಹಳೆ ಐಟಮ್ಗಳು ಅಲ್ಲೇ ಬಿದ್ದಿದ್ವು, ಜೊತೆಗೆ ಕಲರಿಂಗ್ ಆಗುವಂತ ಐಟಮ್ಗಳು ಅದೆಲ್ಲ ನೋಡಿದಂತ ಏನು ಮಗುವಿನ ತಂದೆ ಒಂದಷ್ಟು ಸಿಟ್ಟು ಜಾಸ್ತಿ ಮಾಡ್ಕೊಂಡಿದ್ರು. ಯಾಕಂದ್ರೆ ಆ ಪರಿಸ್ಥಿತಿ ನೋಡಿದಂತ ಅವ್ರಿಗೆ ಎಂತವ್ರಿಗೂ ಕೂಡ ಸಿಟ್ಟು ಜಾಸ್ತಿ ಆಗ್ತಿತ್ತು. ತಕ್ಷಣವೇ ಪುರಸಭೆಯ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ರು. ಅವರನ್ನ ಕರೆಸ್ಕೊಂಡು ಬೇಕರಿಯನ್ನ ಬಂದ್ ಮಾಡುವಂತ ಕೆಲಸ ಮಾಡಿದ್ರು. ಜೊತೆಗೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವು ಕೂಡ ಎದ್ದು ಕಾಣ್ತಾ ಇದೆ. ಬೇಕರಿಗಳು ಸೇರಿದಂತೆ ಈ ರೀತಿ ತಿನಿಸುಗಳನ್ನ ಮಾರುವಂತ ಅಂಗಡಿಗಳಿಗೆ ಹೋಗಿ ಆಗಿಂದಾಗೆ ಪರಿಶೀಲನೆ ಮಾಡಿದ್ರೆ ಈ ರೀತಿ ಘಟನೆ ನಡೀತಿರ್ಲಿಲ್ಲ. ಆದ್ರೆ ಗಬ್ಬೆದ್ದು ನಾರ್ತಾ ಇರುವಂತ ಕಿಚನ್ ನೋಡಿದ್ರೆ ಗೊತ್ತಾಗುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟು, ಜೊತೆಗೆ ಮಾಲೀಕರ ನಿರ್ಲಕ್ಷ್ಯ ಎಷ್ಟು ಅಂತ. ಸದ್ಯ ಆ ಬೇಕರಿಯನ್ನ ಕ್ಲೋಸ್ ಮಾಡಿರುವಂತದ್ದು. ಮತ್ತೊಂದು ಮಾಹಿತಿ ಏನು ಅಂದ್ರೆ ಬೇಕರಿಯನ್ನ ಕ್ಲೋಸ್ ಮಾಡೋದಕ್ಕೆ ಮಾಲೀಕ ನಿರ್ಧರಿಸಿದ್ರು. ಹಾಗಾಗಿ ಇರುವಂತ ತಿನಿಸು ಎಲ್ಲ ಮಾರಾಟಕ್ಕೆ ಮುಂದಾಗಿದ್ರು. ಹಾಗಾಗಿ ಹಳೆಯ ಅಂದ್ರೆ ಮೊದಲೇ ಕಲುಷಿತಗೊಂಡಿದ್ದಂತ ಕೇಕ್ ಅನ್ನ ಕೊಟ್ಟಿದ್ರಿಂದ ಈ ರೀತಿ ಆಗಿದೆ ಅಂತ ಹೇಳಿ ಕೂಡ ಮಾಹಿತಿ ಬಂದಿರುವಂತದ್ದು. ಒಟ್ಟಾರೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಮಗುವಿನ ತಂದೆ ಆಗ್ರಹಿಸಿದ್ದಾರೆ. ಅಶ್ವಿನಿ. ಓಕೆ, ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ನಿಮಗೆ ಸಪೋಸ್ ಬೇಕರಿ ತಿಂಡಿಗಳು ಇಷ್ಟ ಅನ್ನೋದಾದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಬೇಕು. ಇದು ನಿಜಕ್ಕೂ ಕೂಡ ಬೇಕರಿನ ಅಥವಾ ತಿಪ್ಪೇಗುಂಡಿನ ಗೊತ್ತಾಗ್ತಾ ಇಲ್ಲ ಅಂತ ಪ್ರಶ್ನೆ ಕಾಡ್ತಾ ಇರೋದು. ಯಾಕಂದ್ರೆ ಅದು ಆ ರೀತಿ ಕಾಣಿಸ್ತಾ ಇದೆ. ಎಲ್ಲ ನೋಡಿದ್ರು ಕೂಡ ಈ ಬೇಕರಿ ತುಂಬಾ ಗಲೀಜು, ಹುಳು, ಇಲಿ. ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಡ್ಯದಲ್ಲಿ ಗಬ್ಬೆದ್ದು ನಾರ್ತಾ ಇದೆ ಈ ಬೇಕರಿ. ಇಂಥ ಬೇಕರಿಯಿಂದ ಒಂದು ಕೇಕ್ ತಗೊಂಡ್ಬಂದಿದ್ದಾರೆ. ಕೇಕ್ ತಂದು ತಿಂದಿದ್ದಾರೆ. 1.5 ವರ್ಷದ ಮಗು ಈಗ ಅಸ್ವಸ್ಥವಾಗಿದೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದೆ. ಫುಡ್ ಪಾಯ್ಸನ್ ಆಗಿದೆ ಆ ಮಗುಗೆ. ಹಿಂದೆ ಮುಂದೆ ನೋಡಿದೆ ಬೇಕರಿಯಲ್ಲಿ ಹೊರಗಡೆ ಗ್ಲಾಸ್ ಒಳಗಡೆ ಇಟ್ಟಂತ ಕಲರ್ಫುಲ್ ತಿಂಡಿಗಳನ್ನ ತಂದು ತಿನ್ನೋ ಮುನ್ನ ಈ ಸ್ಟೋರಿಯನ್ನ ನೋಡಿ. ಯಾಕಂದ್ರೆ 1.5 ವರ್ಷದ ಮಗು ಪಾಪ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದೆ. ಫುಡ್ ಪಾಯ್ಸನ್ ಆಗಿದೆ. ತಿಂದಿರೋದು ಪಾಪ ಕೇಕು. ಈಗ ವೈದ್ಯರು ಅಸ್ವಸ್ಥ ಆಗಿದೆ ಅಂತ ಹೇಳಿದ್ದಾರೆ. ಮಂಡ್ಯದ ಕಾವೇರಿ ಬೇಕರಿ, ಆ ಕಿಚನ್ ನೋಡಿ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಆ ಬೇಕರಿಯಿಂದ ತಂದಿರೋದು. ಹೊರಗಡೆ ಕಲರ್ ಕೇಕ್ಗಳು, ಒಳಗಡೆ ಗಬ್ಬೆದ್ದು ನಾರ್ತಾ ಇದೆ. ಎಷ್ಟು ಗಲೀಜಾಗಿದೆ. ಆ ಫುಡ್ ಕಲರಿಂಗ್ ಬಳಸ್ತಾರಲ್ಲ, ಅದು ಎಕ್ಸ್ಪೈರ್ ಆಗಿದ್ಯಾ ಇಲ್ವಾ ಗಮನಿಸೋದು ಇಲ್ಲ. ಅಷ್ಟು ಗಲೀಜಾಗಿದೆ ಮಂಡ್ಯದ ಬೇಕರಿ. ಮಂಡ್ಯದ ಬೇಕರಿನ ಆಗಿರ್ಬೇಕು ಅಂತ ಇಲ್ಲ, ಅನೇಕ ಬೇಕರಿಗಳ ಪರಿಸ್ಥಿತಿ ಇದು. ಹೊರಗಡೆ ಎಷ್ಟು ಚೆನ್ನಾಗಿದೆ ನೋಡಿ. ಆ ಬೇಕರಿಯಲ್ಲಿ ಹೊರಗಡೆಯಿಂದ ನೋಡಿದ್ರೆ ಏನಾದರೂ ತಗೊಳ್ಬೇಕು ಅಂತ ಸಾಮಾನ್ಯವಾಗಿ ಅನ್ಸುತ್ತೆ. ಅದೇ ರೀತಿ ಅನ್ಸಿದೆ ಆ ಮಗುವಿನ ಪೋಷಕರಿಗೂ ಕೂಡ. ಕೇಕ್ ತಗೊಂಡ್ಬಂದಿದ್ದಾರೆ. ಆ ಕೇಕ್ ಯಾವ ರೀತಿ ಆಗಿದೆ ಪರಿಸ್ಥಿತಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈಗ ಮಗು ಹುಷಾರಿಲ್ಲ, ಅಸ್ವಸ್ಥವಾಗಿದೆ. ಮಗು ಪೋಷಕರು ಬೇಕರಿ ಮಾಲೀಕನಿಗೆ ಫುಲ್ ಕ್ಲಾಸ್ ತಗೊಂಡು ಪೇಸ್ಟ್ರಿ ಕೇಕ್ಗಳು ಕಾವೇರಿ ಬೇಕರಿ ನಾಗಮಂಗಲದಲ್ಲಿ ನೋಡಿ. ನಾನು ನಿನ್ನೆ ರಾತ್ರಿ ತಗೊಂಡೋದೆ, ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು. ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದಾರಂತೆ. ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಈ ತರ ಎಲ್ಲನೂ ಮಿಕ್ಕಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದ್ದಾರೆ, ಇಲ್ಲ ನಾವು ಕ್ಲೋಸ್ ಮಾಡ್ಬಿಡ್ತಾ ಇದ್ದೀವಿ ಅಂತ. ಕ್ಲೋಸ್ ಮಾಡೋಕ್ಕೋಸ್ಕರ ಇದು ಫ್ರಿಜ್ಜಲ್ಲಿ ಇರೋ ಐಟಮ್ಗಳನ್ನೆಲ್ಲ ನಮಗೆ ಕೊಟ್ಟು ಈ ತರ ನನ್ನ ಮಗಳಿಗೆ ಹುಷಾರಿಲ್ಲ ಇವಾಗ ನೋಡಿ. ಇವರೇ ಮಹೇಂದ್ರ ಅಂದ್ಬಿಟ್ಟು ಓನರು. ಕಾವೇರಿ ಬೇಕರಿ ನಾಗಮಂಗಲದಲ್ಲಿ ಯಾವುದೇ ಬ್ರಾಂಚಸ್ ಇರಲಿ ಯಾವುದೇ ಇರಲಿ ಕ್ಲೋಸ್ ಮಾಡ್ಬೇಕಷ್ಟೇ. ಕ್ಲೋಸ್ ಮಾಡ್ಬೇಕಷ್ಟೇ. ಎಕ್ಸ್ಪೈರಿ ಆಗೈತೆ ಅಂತ ಎಕ್ಸ್ಪೈರಿ ಆಗೋದಲ್ಲ, ಮಾರಕ್ಕೆ ಯಾಕೆ ಮಾಡ್ತಿದ್ದೀರಿ? ನೀವು ಫ್ರಿಜ್ಜಲ್ಲಿ ಮಡಿಕೊಂಡಿದ್ದೀಯನ್ರೆ, 3 ದಿವಸ ಫ್ರಿಜ್ಜಲ್ಲಿ ಮಡಿಗಿದ್ದೀಯನ್ರಿ. ಎಂತ ನಿಮ್ಮ ಮನುಷ್ಯ? ನಾನು ಕೋಲ್ಡ್ ಬೇಕು 2 ದಿವಸ ಇಡ್ಬೋದು, ಅಷ್ಟರಲ್ಲೇ ಇಟ್ಟಿರೋದು. ಮೊನ್ನೆ ಮಾಡಲೇ ಇಲ್ಲ, ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ದಿವಸ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದೀವಿ ಬೇಕರಿಯ ಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಹೊರಗಡೆ ಬಹಳ ಕಲರ್ಫುಲ್ ಆಗಿರುವಂತಹ ಬೇಕರಿ, ಗ್ಲಾಸ್ ಒಳಗಡೆ ಇದ್ದಂತ ತಿಂಡಿಯನ್ನ ಯಾರಾದ್ರೂ ತಗೊಂಡು ತಿನ್ನಲೇಬೇಕು ಅನ್ನುವಂತ ರೀತಿಯಲ್ಲಿ ಅನ್ಸ್ಬಿಡುತ್ತೆ. ಆದ್ರೆ ಒಳಗಡೆ ಇರೋ ಪರಿಸ್ಥಿತಿ ನೋಡಿ. ಈ ರೀತಿಯಾಗಿ ಅನೇಕ ಬೇಕರಿಗಳಿದೆ. ಈಗ ಸದ್ಯಕ್ಕೆ ಮಗು ಹೇಗಿದೆ, ಅದ್ರ ಬಗ್ಗೆ ಏನೇನು ಡೀಟೇಲ್ಸ್ ಇದೆ, ಜೊತೆಗೆ ಬೇಕರಿ ಕ್ಲೋಸ್ ಮಾಡಬೇಕು ಅಂತ ಕೂಡ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಆನಂದ್? ಅಶ್ವಿನಿ, 1.5 ವರ್ಷದ ಮಗು ಕೇಕ್ ತಿಂದು ಅಸ್ವಸ್ಥಗೊಂಡಿದ್ದು, ಆ ಮಗುವಿನ ತಂದೆ ಬೇಕರಿಯ ಮಾಲೀಕರು ಹಾಗೂ ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಡೆದಿದೆ. ನಾಗಮಂಗಲದ ಕಾವೇರಿ ಬೇಕರಿಯಿಂದ ಏನು ಆನಂದ್ ಅನ್ನೋರು ಮನೆಗೆ ಕೇಕ್ ಅನ್ನ ತೆಗೆದುಕೊಂಡು ಹೋಗಿದ್ರು. ಆ ಕೇಕ್ ಅನ್ನ ತನ್ನ 1.5 ವರ್ಷದ ಮಗುವಿಗೂ ಕೂಡ ನೀಡಿದ್ರು. ಕೇಕ್ ತಿಂದ ಕೆಲವೇ ಹೊತ್ತಿನಲ್ಲಿ ಮಗು ಅಸ್ವಸ್ಥಗೊಂಡಿತ್ತು, ವಾಂತಿ ಶುರುವಾಗಿತ್ತು. ಆತಂಕಗೊಂಡಂತ ಮನೆಯವರು ಅಂದ್ರೆ ಆ ತಂದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ತಂದೆಗೆ ಮಗುವಿನ ಆರೋಗ್ಯದ ಸ್ಥಿತಿ ತಿಳಿಸಿದಂತ ವೈದ್ಯರು ಫುಡ್ ಪಾಯ್ಸನ್ ಇಂದ ಈ ರೀತಿ ಆಗಿದೆ ಅಂತ ತಿಳಿಸಿದ್ರು. ತಕ್ಷಣವೇ ಏನು ಮಗುವಿನ ತಂದೆ ಬೇಕರಿ ಹತ್ರ ಬಂದು ಬೇಕರಿಯ ಸಿಬ್ಬಂದಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ರು. ಅದೇ ಸಂದರ್ಭದಲ್ಲಿ ತಿನಿಸುಗಳನ್ನ ತಯಾರಿಸುವಂತ ಕೊಠಡಿ ಕಿಚನ್ಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಸಂಪೂರ್ಣ ಕಿಚನ್ ಗಬ್ಬೆದ್ದು ನಾರ್ತಾ ಇತ್ತು. ಹಳೆ ಐಟಮ್ಗಳು ಅಲ್ಲೇ ಬಿದ್ದಿದ್ವು, ಜೊತೆಗೆ ಕಲರಿಂಗ್ ಹಾಕುವಂತ ಐಟಮ್ಗಳು ಅದೆಲ್ಲ ನೋಡಿದಂತ ಏನು ಮಗುವಿನ ತಂದೆ ಒಂದಷ್ಟು ಸಿಟ್ಟು ಜಾಸ್ತಿ ಮಾಡ್ಕೊಂಡಿದ್ರು. ಯಾಕಂದ್ರೆ ಆ ಪರಿಸ್ಥಿತಿ ನೋಡಿದಂತ ಅವ್ರಿಗೆ ಎಂತವ್ರಿಗೂ ಕೂಡ ಸಿಟ್ಟು ಜಾಸ್ತಿ ಆಗ್ತಿತ್ತು. ತಕ್ಷಣವೇ ಪುರಸಭೆಯ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ರು. ಅವರನ್ನ ಕರೆಸ್ಕೊಂಡು ಬೇಕರಿಯನ್ನ ಬಂದ್ ಮಾಡುವಂತ ಕೆಲಸ ಮಾಡಿದ್ರು. ಜೊತೆಗೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ. ಬೇಕರಿಗಳು ಸೇರಿದಂತೆ ಈ ರೀತಿ ತಿನಿಸುಗಳನ್ನ ಮಾರುವಂತ ಅಂಗಡಿಗಳಿಗೆ ಹೋಗಿ ಆಗಿಂದಾಗೆ ಪರಿಶೀಲನೆ ಮಾಡಿದ್ರೆ ಈ ರೀತಿ ಘಟನೆ ನಡೆಯುತ್ತಿರ್ಲಿಲ್ಲ. ಆದ್ರೆ ಗಬ್ಬೆದ್ದು ನಾರ್ತಾ ಇರುವಂತ ಕಿಚನ್ ನೋಡಿದ್ರೆ ಗೊತ್ತಾಗುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟು, ಜೊತೆಗೆ ಮಾಲೀಕರ ನಿರ್ಲಕ್ಷ್ಯ ಎಷ್ಟು ಅಂತ. ಸದ್ಯ ಆ ಬೇಕರಿಯನ್ನ ಕ್ಲೋಸ್ ಮಾಡಿರುವಂತದ್ದು. ಮತ್ತೊಂದು ಮಾಹಿತಿ ಏನು ಅಂದ್ರೆ ಬೇಕರಿಯನ್ನ ಕ್ಲೋಸ್ ಮಾಡೋದಕ್ಕೆ ಮಾಲೀಕ ನಿರ್ಧರಿಸಿದ್ರು. ಹಾಗಾಗಿ ಇರುವಂತ ತಿನಿಸು ಎಲ್ಲ ಮಾರಾಟಕ್ಕೆ ಮುಂದಾಗಿದ್ರು. ಹಾಗಾಗಿ ಹಳೆಯ ಅಂದ್ರೆ ಮೊದಲೇ ಕಲುಷಿತಗೊಂಡಿದ್ದಂತ ಕೇಕ್ ಅನ್ನ ಕೊಟ್ಟಿದ್ರಿಂದ ಈ ರೀತಿ ಆಗಿದೆ ಅಂತ ಹೇಳಿ ಕೂಡ ಮಾಹಿತಿ ಬಂದಿರುವಂತದ್ದು. ಒಟ್ಟಾರೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಮಗುವಿನ ತಂದೆ ಆಗ್ರಹಿಸಿದ್ದಾರೆ. ಅಶ್ವಿನಿ. ಓಕೆ, ರೈಟ್.